ಪವರ್ ಶೇರಿಂಗ್ ವಿಚಾರ ಬಹಳಷ್ಟು ಜೋರು ಯಾವ ಚರ್ಚೆ ಆಗ್ತಾ ಇದೆ. ಯಾವ ಪವರ್ ಇಲ್ಲ, ಯಾವ ಶೇರು ಇಲ್ಲ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಜಾತಿ ಸರ್, ಜಾತಿ ಗಣತಿ ವಿಚಾರವಾಗಿ ಪ್ರಬಲ ಸಮುದಾಯ ಒಕ್ಕಲಿಗ ಮತ್ತು ಲಿಂಗಾಯತ ವಿರೋಧ ಇದೆ ಅನ್ನೋದು. ಸೊ ಸಭೆ ಕೂಡ ನಡೆಯುತ್ತೆ. ಏನಿಲ್ಲ, ಯಾವ ಸಭೆನೂ ನನಗೆ ಗೊತ್ತಿದ್ದಂಗೆ ಯಾವ ಸಭೆನೂ ಇಲ್ಲ. ಯಾವ ಸಭೆನೂ ನಾವು ಮಾಡೋದಿಲ್ಲ. ಸಭೆ ಅವಶ್ಯಕತೆ ಇಲ್ಲ. ಚೀಫ್ ಮಿನಿಸ್ಟರ್ ಕೆಲವು ವಿಚಾರನ ಕ್ಯಾಬಿನೆಟ್ ತರ್ತೀನಿ ಅಂತ ಹೇಳಿದ್ದಾರೆ. ಕ್ಯಾಬಿನೆಟ್ ಚರ್ಚೆ ಮಾಡ್ತೀವಿ. ಸಿಎಲ್ಪಿ ಮೀಟಿಂಗ್ ಒಂದು ಕರೆದಿದ್ದಾರೆ ಸರ್. 13ನೇ ತಾರೀಕು ನಾವೇ ನಾನು ಚೀಫ್ ಮಿನಿಸ್ಟರೇ ಮಾತಾಡಿಕೊಂಡು ನಾನೇ ಕಂಪ್ಲೀಟ್ ಡೇ ಪಕ್ಷಕ್ಕೆ ಕೊಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಹೇಳಿ ಅವತ್ತಿರೋ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡಿ ಬೆಳಗ್ಗೆ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸ್ಗಳಿಗೆಲ್ಲ ಕರೆದಿದ್ದೀವಿ. DCC ಪ್ರೆಸಿಡೆಂಟ್ಸ್ ಕರೆದಿದ್ದೀವಿ, MLAಗಳು ಕರೆದಿದ್ದೀವಿ, ಮಂತ್ರಿಗಳು ಕರೆದಿದ್ದೀವಿ, ಜನರಲ್ ಬಾಡಿ ಕರೆದಿದ್ದೀವಿ. ಭಾರತ್ ಜೋಡೋ ಭವನಲ್ಲಿ ಸಿದ್ಧತೆ ಬಗ್ಗೆ, ಪಕ್ಷದ ಸಿದ್ಧತೆ ಬಗ್ಗೆ ನಾವು ಕರೆದಿದ್ದೀವಿ. ಪಕ್ಷದ ಸಂಘಟನೆ ಬಗ್ಗೆ ಕರೆದಿದ್ದೀವಿ. ಸಾಯಂಕಾಲ ಒಂದು 4 ಗಂಟೆಗೆ ಪದಾಧಿಕಾರಿಗಳ ಸಭೆನ ನಾನು ಕರೆದಿದ್ದೀನಿ ಸಪರೇಟಾಗಿ. ಸುರ್ಜಿವಾಲಾ ಅವರವರು ಮುಖ್ಯಮಂತ್ರಿಗಳು 11 ಗಂಟೆಗೆ ಬರ್ತಾರೆ. ಸಾಯಂಕಾಲ 6 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆನ MLAಗಳಿಗೆ, ಮಂತ್ರಿಗಳಿಗೆ ಜವಾಬ್ದಾರಿಯನ್ನು ಕೊಡಬೇಕು. ಆ ದೃಷ್ಟಿಯಿಂದ ಕರೆದಿದ್ದೇವೆ. ಏನು 27ನೇ ತಾರೀಕು ನಡೀಬೇಕಾದ್ದು ನಿಂತೋಯ್ತು. ಅದು 21ನೇ ತಾರೀಕಿಗೆ ನಿಗದಿಯಾಗಿದೆ. ನಾಳೆ ಚೀಫ್ ಮಿನಿಸ್ಟರ್ ನಾನು 14ನೇ ತಾರೀಕು ದೆಹಲಿಗೆ ಹೋಗ್ತಾ ಇದ್ದೀವಿ. 15ನೇ ತಾರೀಕು ಹೊಸ ಕಾಂಗ್ರೆಸ್ ಕಚೇರಿ ಉದ್ಘಾಟನೆ ದೆಹಲಿಯಲ್ಲಿ ಆಗ್ತಾ ಇದೆ. ಪವರ್ ಶೇರಿಂಗ್ ವಿಚಾರ ಬಹಳಷ್ಟು ಜೋರು ಚರ್ಚೆ ಆಗ್ತಾ ಇದೆ. ಯಾವ ಪವರ್ ಇಲ್ಲ, ಯಾವ ಶೇರು ಇಲ್ಲ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಜಾತಿ ಗಣತಿ ವಿಚಾರವಾಗಿ ಪ್ರಬಲ ಸಮುದಾಯ ಒಕ್ಕಲಿಗ ಮತ್ತು ಲಿಂಗಾಯತ ವಿರೋಧ ಇದೆ ಅನ್ನೋದು. ಸೊ ಸಭೆ ಕೂಡ ನಡೆಯುತ್ತೆ. ಏನಿಲ್ಲ, ಯಾವ ಸಭೆನೂ ನನಗೆ ಗೊತ್ತಿದ್ದಂಗೆ ಯಾವ ಸಭೆನೂ ಇಲ್ಲ. ಯಾವ ಸಭೆನೂ ನಾವು ಮಾಡೋದಿಲ್ಲ. ಸಭೆ ಅವಶ್ಯಕತೆ ಇಲ್ಲ. ಚೀಫ್ ಮಿನಿಸ್ಟರ್ ಕೆಲವು ವಿಚಾರನ ಕ್ಯಾಬಿನೆಟ್ ತರ್ತೀನಿ ಅಂತ ಹೇಳಿದ್ದಾರೆ. ಕ್ಯಾಬಿನೆಟ್ ಚರ್ಚೆ ಮಾಡ್ತೀವಿ. ಸಿಎಲ್ಪಿ ಮೀಟಿಂಗ್ ಒಂದು ಕರೆದಿದ್ದಾರೆ ಸರ್. 13ನೇ ತಾರೀಕು ನಾವೇ ನಾನು ಚೀಫ್ ಮಿನಿಸ್ಟರೇ ಮಾತಾಡಿಕೊಂಡು ನಾನೇ ಕಂಪ್ಲೀಟ್ ಡೇ ಪಕ್ಷಕ್ಕೆ ಕೊಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಹೇಳಿ ಅವತ್ತಿರೋ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡಿ ಬೆಳಗ್ಗೆ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸ್ಗಳಿಗೆಲ್ಲ ಕರೆದಿದ್ದೀವಿ. DCC ಪ್ರೆಸಿಡೆಂಟ್ಸ್ ಕರೆದಿದ್ದೀವಿ, MLAಗಳು ಕರೆದಿದ್ದೀವಿ, ಮಂತ್ರಿಗಳು ಕರೆದಿದ್ದೀವಿ, ಜನರಲ್ ಬಾಡಿ ಕರೆದಿದ್ದೀವಿ. ಭಾರತ್ ಜೋಡೋ ಭವನಲ್ಲಿ ಸಿದ್ಧತೆ ಬಗ್ಗೆ, ಪಕ್ಷದ ಸಿದ್ಧತೆ ಬಗ್ಗೆ ನಾವು ಕರೆದಿದ್ದೀವಿ. ಪಕ್ಷದ ಸಂಘಟನೆ ಬಗ್ಗೆ ಕರೆದಿದ್ದೀವಿ. ಸಾಯಂಕಾಲ ಒಂದು 4 ಗಂಟೆಗೆ ಪದಾಧಿಕಾರಿಗಳ ಸಭೆನ ನಾನು ಕರೆದಿದ್ದೀನಿ ಸಪರೇಟಾಗಿ. ಸುರ್ಜಿವಾಲಾ ಅವರವರು ಮುಖ್ಯಮಂತ್ರಿಗಳು 11 ಗಂಟೆಗೆ ಬರ್ತಾರೆ. ಸಾಯಂಕಾಲ 6 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆನ MLAಗಳಿಗೆ, ಮಂತ್ರಿಗಳಿಗೆ ಜವಾಬ್ದಾರಿಯನ್ನು ಕೊಡಬೇಕು. ಆ ದೃಷ್ಟಿಯಿಂದ ಕರೆದಿದ್ದೇವೆ. ಏನು 27ನೇ ತಾರೀಕು ನಡೀಬೇಕಾದ್ದು ನಿಂತೋಯ್ತು. ಅದು 21ನೇ ತಾರೀಕಿಗೆ ನಿಗದಿಯಾಗಿದೆ. ನಾಳೆ ಚೀಫ್ ಮಿನಿಸ್ಟರ್ ನಾನು 14ನೇ ತಾರೀಕು ದೆಹಲಿಗೆ ಹೋಗ್ತಾ ಇದ್ದೀವಿ. 15ನೇ ತಾರೀಕು ಹೊಸ ಕಾಂಗ್ರೆಸ್ ಕಚೇರಿ ಉದ್ಘಾಟನೆ ದೆಹಲಿಯಲ್ಲಿ ಆಗ್ತಾ ಇದೆ.